ಈ ಮಂತ್ರದಾಗ ಅಂತ ಶಕ್ತಿ ಅದ. ಹಾಕಿ ಎಲ್ಲಾ ನದಿಗಳ ನೀರು ಹಾಕಿ ತಲೆ ಮ್ಯಾಗ ಪಾದಾಗಿಟ್ಟು ಪಾದ ತೊಳೆದು ಆಮೇಲೆ ಹಾಲಿನಿಂದ ಮೊಸರಿನಿಂದ ಗೋಮಂತ್ರದಿಂದ ಬಾಳೆಹಣ್ಣಿನಿಂದ 10 ಹಲವಾರು ನವಧಾನ್ಯಗಳ ರಸಗಳನ್ನ ಹಾಕಿ ಗುರುವಿಗೆ ಅಭಿಷೇಕ ಮಾಡಿ ಗುರುವಿಗೆ ಪರಿಪೂರ್ಣತೆಯನ್ನ ಕೊಟ್ಟು ಗುರುವಿನಲ್ಲಿ ದಿವ್ಯ ಶಕ್ತಿಯನ್ನು ಅನುಭವಿಸಿ ಆ ಉಪದೇಶ ಮಾಡುವ ಗುರುಗಳು ಏನು ಹೇಳ್ತಾರಂತ ಕೇಳಿದಾಗ ಮಾಡುವ ಕರುಣಾಮಯ ಮೂರ್ತಿಯಾಗಿ ಹೋಗಂತಂದಂಗ ಇದೇ ಅಪ್ಪನ ಅಭಿಷೇಕ ಮಾಡಿ ಪಟ್ಟಾಧಿಕಾರ ಮಾಡಿ ಇಲ್ಲಿಗೆ ಕಳಿಸಿಕೊಟ್ಟಾರಂದ್ರೆ ಅಭಿಷೇಕ ಆದಂಗಂತ ಅವರಿಗೆ ಅಭಿಷೇಕ ಆದಂಗ ಗುರು ಶ್ರೇಷ್ಠ. ಅದಕ್ಕೆ ಹೇಳಕತ್ತೀನಿ ನಾನು ನಿಮಗೆ. ಹಾಗ ಇಲ್ಲಿ ಏನಾಗಿದೆ ಸುಂದರವಾದ ವಿಷಯ. ಸುಂದರವಾಗಿ ಮಂಟಪವನ್ನ ನಿರ್ಮಾಣ ಮಾಡ್ಯಾರೆ. ಮಂಟಪದೊಳಗ ಶಿಷ್ಯನಾದ ಶರಣ ಬಸವನಿಗೆ ಕುಂದರಿಸ್ಯಾರ. ಏನು ಮಾಡಬೇಕು ಕ್ರಿಯಾಚರಣೆಗಳು ಎಲ್ಲವನ್ನ ಮಾಡ್ಯಾರ. ಎಲ್ಲ ಕ್ರಿಯಾಚರಣೆಗಳಿಗೆ ಏನು ಮಾಡಬೇಕು ಎಲ್ಲವನ್ನ ಮಾಡ್ಯಾರ. ಮಾಡಿ ನಸಲಿಗೆ ವಿಭೂತಿ ಶೃಂಗಾರ. ತಂಗಿ ಕುಂದರಿ ಅಂದರೆ ಮುಗ್ಧ ಜೀವಿಗಳು ಅಂತ ಹೇಳ್ತೀವಿ. ಸಾವ್ಕಾಶ ನೋಡ್ರಿ ಚಪ್ಪಲಿ ಸೌಕು 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 ಸೌಕು. ಬೇಕಾದ್ರೆ ನೋಡ್ರಿ 1 ತೊಲೆ ಬಂಗಾರ ಕೊಡ್ತೀನಿ ಯಾರು ಜಗ್ಗಿ ಚಪ್ಪಳಿ ಹೊಡಿತೀರಿ ಅಂದ್ರೆ ಬೇಕಾದ್ರೆ ಚಪ್ಪಳಿಗೆಲ್ಲ ಮಗಲಾಗಿದ್ದು ಹೆಣ್ಮಗಳು ಸ್ವಂಡಿ ಗಿಂಡಿಗೆ ಬಡದ್ರೆ ರೂ ಇರಲ್ಲ. ಬಂಗಾರ ರೇಟ್ ಹಂಗಾಗ್ಯದ. ನಾವು ಕಣದಾಳದಾಗ ಪುರಾಣ ಹೇಳಾಗ 2,500 ರೂಪಾಯಿ ತೊಲಿ ಬಂಗಾರ ಇತ್ತು. ಈಗ ಸದ್ಯ 1.5 ಲಕ್ಷ ರೂಪಾಯಿ ಆಗ್ಯದಂತ. ಅದಕ್ಕೆ ಅವ್ರಿಗೆ ಹೇಳ್ತಾರೆ ಚಿನ್ನ ಕೊಮ್ಮನ ಜ್ವಾಳ ಮಾರ್ಯಾವ ಕೇಳಿರಣ್ಣ. 1 ತೊಲಿಗೆ ಒಮ್ಮನ ಜ್ವಾಳ ಮಾರ್ತಾವಂತ. ಮುಂದ 1 ತೊಲಿ ಬಂಗಾರ ಕೊಡ್ತೀನಿ 4 ಸೇರು ಜ್ವಾಳ ಕೊಡುವಂತಾರತ್ತ. ತಿಲ್ಲಕ್ ಅನ್ನ ಇಲ್ದಂಗ ಆಗ್ತದ. ಯಾಕಾಗ್ತದ? ದುಡಿಯೋರಿ ಕಮ್ಮಾಗ್ಯಾರ. ಒಬ್ಬ ರೈತ ಒಬ್ಬರೇ ದುಡಿಬೇಕು. ಉಳಿದವ್ರು ಎಲ್ಲರೂ ಬರೀ ನೌಕರಿ, ದೊಡ್ಡವ್ರ ಅಲ್ಲಿ ಇಲ್ಲಿ ಹೋಟೆಲ್ ಮಾಡ್ದೆ, ಚಾದಂಗಡಿ ಮಾಡ್ದೆ, ನೌಕರಿ ಮಾಡ್ದೆ. ಇದ್ರಾಗೆ ಬಿದ್ದದ ಮನುಷ್ಯ. ಮುಗ್ಗಲತನ ಆಗ್ಯದ. ಮುಗ್ಗಲಾಗ್ಯಾನ ಬೆಳೆದ ಬಂದಾಗ್ಯದ. ಇನ್ನು ಬೇಕು ತಟಕಾಕೋ ಪೂರನೇ ಬೆಳೆದ ಬಂದಾದ ಕಟ್ಗಿ ತಿನ್ನೋದದ. ಅದಕ್ಕೆ ರೈತನಿಗೆ ಎಷ್ಟು ವರ್ಣನೆ ಮಾಡಿದ್ರೆ ಕಡಿಮೆ ಇದೆ, ಹಾಗ ಇಲ್ಲಿ ಗುರುವಿಗೆ ಎಷ್ಟು ವರ್ಣನೆ ಮಾಡಿದ್ರೆ ಕಡಿಮೆ ಇದೆ. ಮರಳ ರಾಜ್ಯರು ಶರಣ ಬಸವನಿಗೆ ಅಲ್ಲಿ ಬಂದ ಎಲ್ಲ ಶಿವಾಚಾರ್ಯರು, ಎಲ್ಲ ವಿರಕ್ತ ಮಠದವರು, ಎಲ್ಲ ಸಾಧು ಸಂತರು, ಮಹಾತ್ಮರು, ದಾನಿಗಳು, ಧರ್ಮಿಗಳು, ಪುಣ್ಯವಂತರೆಲ್ಲರೂ ಬಂದು ಶರಣನ ಲಿಂಗ ಧಾರಣದ ವಿಷಯವನ್ನ ತಿಳ್ಕೊಂಡು ನಾವು ಪಾವನಾಗಬೇಕಂತ ಬಂದರೆ ತಲೆ ಬೋಳಾದ ತಲೆಗೆ ಗುರುಗಳು ಭಸ್ಮವನ್ನು ಹಿಂಗ ಮಾಡ್ತಾರೆ. ಮಾಡಿ ಏನಂತ ಹಚ್ಚುತ್ತಾರೆ. ಭಸ್ಮ ಅಂದ್ರೆ ಏನು ಅಂತ ಕೇಳಿದ್ರೆ ನಮ್ಮ ಗವಾಯಿಗಳಿಗೆಲ್ಲ ಗೊತ್ತಾವ. ಅವರೆಲ್ಲ ಅಭಿಷೇಕ ಮಾಡ್ತಾವ. ಅವ್ರ ಮಗ ಬಹಳ ಶಾಣೆ ಆಗ್ಯಾನ. ಬಹಳ ಶಾಣೆ. ರುದ್ರ ವೇದ ಇವೆಲ್ಲವನ್ನ ಹೋಮ ಹವನಗಳು ಬಹಳ ಮಾಡಂಥದ್ದು. ಅದಕ್ಕೆ ಕಲ್ಕೋಬೇಕು ಯಾವಾಗಲೂ ಜಂಗಮರು. ಇನ್ನು ಮುಂದೆ ಜಂಗಮರಾದವರು ಹಿಟ್ಟು ಬೇಡೋದು, ಖಾಣಕ್ಕೆ ಹೋಗೋದು ಕಮ್ಮ ಮಾಡ್ರಿ, ವಿದ್ಯಾ ಕಲೀರಿ. ಸಣ್ಣ ಮಕ್ಕಳಿಗೆ ಒಯ್ದು ಮಸ್ತ್ ಎಲ್ಲ ಕಡೆ ಕೆಲಸಕತ್ತಾರ. ಮಂತ್ರ ತಂತ್ರ ಸಂಗೀತ ಪ್ರವಚನ ಎಲ್ಲ ಕೆಲಸಕತ್ತಾರ. ಮಕ್ಕಳಿಗೆ ಇಲ್ಲಿ ಇಟ್ಕೊಂಡು ಎಮ್ಮಿ ಕಾಯಕ ಹಚ್ಚಿ ಅವ್ರ ಜೀವನ ಹಾಳು ಮಾಡೋದು ನಡೆದದ. ಈ ಗುರುಕುಲಗಳು ಬಹಳ ಅದಾವ. ಎಲ್ಲ ಮಠಗಳೊಳಗ ಮಕ್ಕಳಿಗೆ ಕಲಿಸಾಕ ವೇದ ಆಗಮ ಉಪನಿಷತ್ತು ಶಾಸ್ತ್ರ ಎಲ್ಲವನ್ನ ಕಲಿಸಾಕತ್ತಾರೆ. ಹಾಗಾಗಿ ಇಲ್ಲಿ ವೇದೋಕ್ತವಾಗಿ ಭಸ್ಮವನ್ನ ಹಚ್ಚಬೇಕಾದ್ರೆ ಭಸ್ಮಕ್ಕೆ ಏನಂತಾರೆ? ಬಸವಣ್ಣ ವಿಭೂತಿ ಅಂತಾರೆ. ಭಸ್ಮಕ್ಕೆ ಏನಂತಾರೆ? ವಿಭೂತಿ ಅಂತಾರೆ. ವಿಭೂತಿಗೆ ಏನಂತಾರೆ? ಭಸ್ಮ ಅಂತಾರ. ಹೆಣ್ತಿಗೆ ಏನಂತಾರ? ಹೆಣ್ತಿ ಅಂತಾರ. ಗಾಂಡಿಗೆ ಏನಂತಾರ? ಗಂಡ ಅಂತಾರ. ಗಂಡ ಏನಂತಾರ? ಹೆಣ್ತಿ ಅಂತಾನ. ಹೆಣ್ತಿ ಏನಂತಾಳ? ಗಂಡ ಅಂತಾಳ. ಆದ್ರೆ ವಿಭೂತಿ ಅದ ಬರೇ ಒಂದು ಬಿಳಿ ಸುಣ್ಣ ಹಚ್ಕೊಳ್ಳೋದಲ್ಲ. ಆ ವಿಭೂತಿ ಒಳಗ 3 ಬರಳುಗಳದಾವ. ಅದಾವಿಲ್ರಿ ಅವ
ಮೂರು ಬಳ್ಳಿ ಹಚ್ಕೋತೀರಿಲ್ಲ? ಮೂರು ಬಳ್ಳಿ ಹೆಂಗಬಾವು? ಬ್ರಹ್ಮ, ವಿಷ್ಣು, ಇನ್ನೊಂದು ಸ್ವಲ್ಪ ಕುಡಿಯಪ್ಪ, ಕಮ್ಮಿ ಮಾಡಿದ್ ನೋಡು, ಬರೀ ಸೌಂಡ್ ಅಷ್ಟೇ ಇಡಪ್ಪ. ಕೈ ಆಡಿಸಿದ್ರೆ ಸಮಾಧಾನ ಹಂಗೆ ಕಾಣ್ತೀವಿ. ಅವ ಏನಾರ ಮುತ್ಯ ಹೇಳಕ್ ಕಮ್ಮಿ ಮಾಡ್ಬೇಕಂತಾನ. ಅದು ಮುತ್ಯ ಮೂರು ಬರಳ ವಿಭೂತಿ, ಬ್ರಹ್ಮ, ವಿಷ್ಣು, ರುದ್ರ, ಇವ್ದಾಯ್ತಾ? ಅಲ್ಲಿಂದ ಐತೀನಿ, ಕೆಳಗಿಂದ ಹೇಳಕತ್ತೀನಿ. ಗುರು, ಲಿಂಗ, ಜಂಗಮ, ಮೂರದವ. ಬಸೀತ ಅಂದಾರ. ಮಾತಿದಕ್ಕೆ ಭಸ್ಮಕ ಸಂಸ್ಕೃತೊಳಗ ಬಸೀತ ಅಂದಾರ. ಬ ಅಂದ್ರೇನು? ಭವಬಂಧನ ದೂರ ಆಗ್ತದ. ಶಿ ಅಂದ್ರ ಶಿರಿ ಬರ್ತದ. ಶಿರಿ 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 ಅಂದ್ರೆ ಯಾವ್ದಂದಿರಿ ನೀವು? ರೊಕ್ಕ ರೂಪಾಯಿ ಅಲ್ಲ. ಗುರು ಕೊಟ್ಟ ಉಪದೇಶದ ಶಿರಿ ಅಂದ್ರೆ ಮುಕ್ತಿ. ಬಸೀತ ತ ಅಂದ್ರೇನು? ತಮ ದೂರ ಆಗ್ತದ. ತಮ ತಮ ತಾಪ, ದುಃಖ, ದರಿದ್ರ ದೂರ ಆಗ್ತದ. ಇವು ಸ್ವಲ್ಪ ಅಧ್ಯಾತ್ಮ ಹೇಳಕತ್ತೀನಿ ಅಂದ್ರೆ ಚಂದ ಕೇಳಿದ್ರೆ ನಿಮಗೆ ತಿಳಿದಾಗ ಮಾತ್ರ. ಬಸಿತ ಅಂದ್ರೇನು? ಭಸ್ಮ ಅಂದ್ರೇನು? ಅದಕ್ಕೆ ಒಂದು ಶ್ಲೋಕದ. ಅನಾದಿ ಶಾಶ್ವತಂ ಶಾಂತಂ ಚೈತನ್ಯಂ ಚಿತ್ ಸ್ವರೂಪಕಂ ಚಿತ್ ಸ್ವರೂಪಕಂ ಚಿದಂಗ ಋಷಭಾಕಾರಂ ಚಿತ್ ಭಸ್ಮಲಿಂಗ ಧಾರಣಂ ಇತಿ ಭಸ್ಮಂ ಧಾರಯಾಮಿ. ಮೂರು ಬರಳ ವಿಭೂತಿ ಹಚ್ಕೊಂಡ್ರೆ 3 ಜನ್ಮದ ಪಾಪ ಹೋಗ್ತದ. 3 ಜನ್ಮ. ಸ್ವಲ್ಪ ಹೋಗಿ ಆರಿಸಿ ಬರೋದು ಯಾರು? ಅಲ್ಲೇ ಕುಂದ್ರಿ. ಮರ್ಮದ ಶರಣ ಬಸವನಿಗೆ ಭಸ್ಮ ಲೇಪನೆ ಹೆಂಗ ಮಾಡ್ಯಾರ? ತೆಲಿಗೆ ಹಿಂಗ ಅಡ್ಡ ಹೆಂಗೊಂದು. ಯಾಕೆ ಹಿಂಗ ಹತ್ತಾರ ಅಂತ ಕೇಳಿದ್ರೆ, ಅಡ್ಡ ಹಚ್ಚೋದು ಪ್ರಪಂಚವನ್ನು ದೂರ ಮಾಡಪ್ಪ, ಪ್ರಪಂಚದ ವಾಸನೆ ಒಳಗೆ ನೀಗಿರಬೇಡ ಅಂತ ಹೇಳಿಕನ ಇದು ಅಡ್ಡ ಒಯ್ತದ. ಸಂಸಾರ ದುಃಖಮಯದ, ಇದು ಬೇಡ. ಮತ್ತೆ ಹಿಂಗ್ ಬಂದು ಹತ್ತಾರೆ. ಹಿಂಗ ಚಂದ ಕೇಳ್ರಿ. ಇದು ನಿಮಗೆ ತಿಳಿಲಿಲ್ಲ ಅಂದ್ರೆ ಸಹಿತನು ನಮ್ಮ ಧರ್ಮ ತಿಳ್ಕೋಬೇಕು. ಯಾವಾಗ ತಿಳ್ಕೋಬೇಕು ನಾವು? ಹಿಂಗ ಹಚ್ಚಿದು ಪ್ರಪಂಚ, ಹಿಂಗ ಹಚ್ಚಿದು ಸನ್ಯಾಸ. ಏನಿದು? ಇಲ್ಲಿದಿಂದ ಇಲ್ಲಿಗೆ ಯಾಕೆ ಹಚ್ಚಾರ ಅಂತ ಕೇಳಿದ್ರೆ, ನಿನ್ನೆ ಹೇಳಿನಿ ಒಂದು ಶ್ಲೋಕ. ನಿನ್ನೆ ಹೇಳಿನಿ ಓಂ ನಮಃ ಶಿವಾಯ. ಅದರ ಅರ್ಥ ಪ್ರಥಮಂ ತಾರಕಂ ಚೈವ ದ್ವಿತೀಯಂ ದಂಡಮುಚ್ಯತೆ ತೃತೀಯಂ ಕುಂಡಲಾಕಾರಂ ಚತುರ್ಥಂ ಅರ್ಧಚಂದ್ರಿಕಾ ಪಂಚಮಂ ಬಿಂದು ಸಂಯುಕ್ತಂ ಜ್ಯೋತಿಮಯಂ ರೂಪಂ. ನೀವು ಕೂಸುಗಳಿಗೆ ಎಣ್ಣೆ ಎಲ್ಲಿ ಎರೆದು ನೀರು ಎರಿತೀರಿ? ನಮಸ್ಕಾರ ಮಾಡಿದ ಗುರುಗಳು ಹಸ್ತ ಮಸ್ತಕಕ್ಕೆ ಇಟ್ಟಾರ. ಹಸ್ತ ಅಂದ್ರೆ ಕೈ, ಮಸ್ತಕ ಅಂದ್ರೆ ಇದು. ಏನ್ ಆಶೀರ್ವಾದ ಕೊಟ್ರು ಇದಕ್ಕೆ? ಇದು ಬಿಟ್ರೆ ಎರಡನೇದು ಆಶೀರ್ವಾದ ಕೊಡ್ತಾರೆ. ಅದಕ್ಕ ಬೆನ್ನಿಗೆ ಹೊಡೆಯೋದು, ತೆಲಿಗರೆ ಹೊಡೆಯೋದು, ಬೆನ್ನಿಗರೆ ಹೊಡೆಯೋದು. ಯಾರ ಬಾಯಿಗೆ ಹೊಡೆದಾರನು? ಬಾಯಿಗೆ ಯಾರು ಹೊಡೆದಿಲ್ಲ, ಬೆನ್ನಿಗೆ ಹೊಡಿತಾರ, ತೆಲಿಗೆ ಹೊಡಿತಾರ. ಇದನ್ನೆಲ್ಲ ಮಾಡಿ ಶರಣ ಬಸವನಿಗೆ ಗುರುಗಳು ಇಷ್ಟಲಿಂಗವನ್ನ ಕೊಟ್ಟು ತುಂಬಾ ಹಿಂಗ ಮುಚ್ಕೋತಾರೆ. ಚಂದ ಕೇಳ್ರಿ. ಆ ಕಡೆ ಏನ್ ನೋಡಕತ್ತೀರಿ? ಓಂ ನಮಃ ಶಿವಾಯ ಅನ್ನಂಗಿಲ್ಲ. ಗುರು ಶಿಷ್ಯರು ಇಬ್ಬರು ಒಂದಾಗಿ ಶಿಷ್ಯನ ಕರ್ಣದೊಳಗ ಕಿವಿ ಒಳಗ ಗುರುಗಳು ಉಪದೇಶ ಕೊಡಬೇಕಾದ್ರೆ ಹೆಂಗ ಕೊಡ್ತಾರ ಅಂತ ಕೇಳಿದ್ರೆ, ಜಗತ್ತು ನೋಡಲಾರ್ದಂಗ ಹೆಂಗ ಮುಚ್ಚಿಕೊಂಡು ಇಬ್ರು ಏಕಾಗ್ರತ ಭಾವವಾಗಿ ಗುರುಗಳು ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಉಪದೇಶ. ಈಗ ಗುರುಗಳು ಹೆಂಗ ಶಿಷ್ಯರಿಗೆ ಹಿಂಗ ಮುಚ್ಚಿ ಉಪದೇಶ ಕೊಡ್ತಾರ. ಮದುವೆಯಾಗ ಕರ್ಕೊಂಡು ಬರಬೇಕಾದ್ರೆ ಹೆಣ್ಮಗಳಿಗೆ ಹಂಗೆ ಕರ್ಕೊಂಡು ಬರ್ತಿರ್ಲಿ ಶಾಲೆ ಹಚ್ಕೊಂಡು. ಯಾಕರಿ ಶಾಲೆ ಹಚ್ಕೊಂಡು ಪಟ್ಟಾಧಿಕಾರ ಹೆಣ್ಣಿನ ಮದುವೆ ಉಪದೇಶ ಇದೆಲ್ಲ ಒಂದೇ ಅದಾವ. ಸೆಕ್ಷನ್ ಬೇಡ ಅಷ್ಟೇ. ಒಂದು ಧರ್ಮದ, ಒಂದು ದಯಾದ, ಒಂದು ಕರ್ಮದ.
ಆಗ ಉಪದೇಶ ಮಾಡಿ ಗುರುಗಳು ಇಷ್ಟಲಿಂಗವನ್ನ ಶರಣಬಸವನಿಗೆ ಕೊಟ್ಟು ಮಂತ್ರೋಕ್ತಿಯನ್ನ ಉಪದೇಶ ಮಾಡ್ಯಾರ, ಮಂತ್ರ ಉಪದೇಶ ಮಾಡ್ಯಾರ. ಮಾಡಿ ಶರಣಬಸವಗೆ ಹೇಳ್ತಾರೆ, ಶರಣಬಸವ ತ್ರಿಕಾಲ ಪೂಜೆ ಆಗಬೇಕು. ನಮ್ಮ ನಾಗಣ ಪೂಜಾರಿ ಹೆಂಗ ತ್ರಿಕಾಲ ಪೂಜೆ ಮಾಡದಂಗ ಹೇಳ್ತಾರೆ ಗುರುಗಳು, ತ್ರಿಕಾಲ ಪೂಜೆ ಆಗಬೇಕು. ಆ ಪೂಜೆ ಒಳಗ ಭಾವನೆಗಳು ಬದಲಿ ಆಗಬಾರದು, ಮನಸ್ಸು ಚಂಚಲ ಆಗಬಾರದು. ಶರೀರ ಸಂಸಾರಿ ಆದರೂ ಮನಸ್ಸು ಸನ್ಯಾಸಿ ಆಗಿರ್ಬೇಕು. ಮಗ, ಲಿಂಗಯ್ಯನ ಮೇಲೆ ನಿನ್ನ ದೃಷ್ಟಿ ಸದಾಕಾಲ ಇರಬೇಕು. ಕೋಟಿ ಜಪವನ್ನ ಮಾಡುವಂತ ದಿಟ್ಟ ನೀನು ಹಾಗೆಂದು ತಿಳಿದುಕೊಂಡು ಹಸ್ತ ಮಸ್ತಕಗಿಟ್ಟು ಶರಣಬಸವನಿಗೆ ಗುರುಗಳು ಹೇಳ್ತಾರೆ ಬಹಳ ಚಂದ. ಶರಣಬಸವ ವೀರಶೈವ ಧರ್ಮ, ವೀರಶೈವ ಧರ್ಮ ಅಂತ ಯಾಕಂದಿವ ಅಂತ ಕೇಳಿದ್ರೆ, ಯಾಕಂದರ ಅಂತ ಕೇಳಿದ್ರೆ ಸೃಷ್ಟಿ ಆಯ್ತು. ಇದು ಬಹಳ ಚಂದ ನೆನಪಿಟ್ಕೋಬೇಕು ನಾವೆಲ್ಲ. ವೀರಶೈವ ಧರ್ಮವನ್ನ ಸ್ಥಾಪನೆ ಮಾಡಿದವನು ಕೈಲಾಸದೊಳಗ ವೀರಭದ್ರ ದೇವರು. ಅದಕ್ಕೆ ರಂಭಾಪುರಿಯ ಪೀಠದ ಸೂತ್ರಧಾರಿ, ಪೀಠದ ಒಡೆಯ ಯಾರು ಅಂತ ಕೇಳಿದ್ರೆ ವೀರಭದ್ರ ದೇವರು. ಅದಕ್ಕೆ ರಂಭಾಪುರಿಯ ಗೋತ್ರ ವೀರಗೋತ್ರ ಅಂತ ಬಂದದ್ದು. ಇವೆಲ್ಲ ಸೂಕ್ಷ್ಮವ. ಹಾಗೆ ಆ ವೀರಭದ್ರ ಸ್ಥಾಪನೆ ಮಾಡಿದ ವೀರಶೈವ ಧರ್ಮದ ತತ್ವವನ್ನ ಅಷ್ಟಾವರಣದ ರೂಪವಾಗಿ ಗುರುಗಳು ಶರಣಬಸವನಿಗೆ ಉಪದೇಶ ಮಾಡ್ತಾರೆ. ಮಗ, ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ 8 ನೋಡು. 8 ಅಷ್ಟ 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 ಅಂದ್ರೆ 8, ಅಷ್ಟ ಅಂದ್ರೆ ಶ್ರೇಷ್ಠ. ಅಷ್ಟವನ್ನ ಪಾಲಿಸಿದವನು ಜಗತ್ತಿನೊಳಗ ಶ್ರೇಷ್ಠ ಅನಿಸಿಕೊಳ್ತಾನೆ ಅಂತ ಹೇಳದಂಗ ಗುರುಗಳು ಹೇಳ್ತಾರೆ, ಮಗ ಉಪದೇಶ ಮಾಡ್ತೀನಿ, ನೀನು ಕೇಳು. ಮೊದಲೇದು ಗುರುವಿನ ಮಹಿಮೆ. ಸಮಯ ಸ್ವಲ್ಪ ಇದ್ದರೂ ಕೂಡ ಸಂಕ್ಷಿಪ್ತ ಹೇಳ್ಕೊಂತ ಹೋಗ್ತೀನಿ. ಒಂದೊಂದು ಮಹಿಮಾ. ಗುರು ಅಂದರೆ ಯಾರಪ್ಪ? ಗುರುವಿನ ಕೆಲಸ ಏನದ? ಗುರು ಏನು ಮಾಡ್ತಾನೆ? ಗುರು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಶಾರ್ಪರಿ ಸ್ವಲ್ಪ. ಮಾಂಸಪಿಂಡವನ್ನು ಕಳೆದು ಮಂತ್ರಪಿಂಡವನ್ನಾಗಿ ಮಾಡ್ತಾನೆ ಗುರು. ಮಾಂಸಪಿಂಡ ಶರೀರ, ಅದನ್ನು ಕಳೆದು ಮಂತ್ರಪಿಂಡ ಮಾಡಬೇಕಾದ್ರೆ ಬಹಳ ಮುಖ್ಯದ. ಅದಕ್ಕೆ ಅವ್ರು ಹೇಳಿದ್ರು, ಗುರು ಕರುಣೆಗಿಲ್ಲದವನ ಸ್ನೇಹ ಸಾವು ತನಕ ಬೇಡ. ಇವರು ಅಲ್ಲಿ